ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗಿದೆ. ಒಂದು ವೇಳೆ ತಪ್ಪಿತಸ್ಥ ಅಂತ ಸಾಬೀತಾದರೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಎಸ್, ಅನುಮತಿ ಕೊಟ್ಟಿದ್ದಾರೆ. ಆ ಸಂಬಂಧಪಟ್ಟಂತೆ ಕಾನೂನು ಪ್ರಕ್ರಿಯೆಗಳಾಗತ್ತೆ. ಏನಾಗತ್ತೆ ಈ ಪ್ರಕರಣದಲ್ಲಿ ಅಂತಂದರೆ, ಒಂದಷ್ಟು ಲೀಗಲ್ ಎಕ್ಸ್ಪರ್ಟ್ಗಳ ಇಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದೆ ನಮ್ಮ ತಂಡ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ, BSY ರಂತೆ ರಾಜೀನಾಮೆ ಕೊಡ್ತಾರ ಅನ್ನೋ ಪ್ರಶ್ನೆ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸಿದ್ದು ವಿರುದ್ಧ ಯಾವ್ಯಾವ ಸೆಕ್ಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತ ನೋಡೋದಾದ್ರೆ, ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 7ರ ಅಧಿಕಾರ ದುರ್ಬಳಕೆ, ಕನಿಷ್ಠ 3 ವರ್ಷದಿಂದ 6 ವರ್ಷ ಶಿಕ್ಷೆ ಆಗ್ಬಹುದು ಈ ಸೆಕ್ಷನ್ ಅಡಿ. ಸೆಕ್ಷನ್ 9 ವಾಣಿಜ್ಯ ಸಂಸ್ಥೆಗೆ ಅನುಚಿತ ಅನುಕೂಲ ಮಾಡಿಕೊಡುವುದು. ಸೆಕ್ಷನ್ 11 ಸರ್ಕಾರ ಸೇವಕ ತನ್ನ ಕಾರ್ಯಕ್ಕೆ ಅನುಚಿತ ಲಾಭ, ಕನಿಷ್ಠ 6 ತಿಂಗಳಿಂದ ಗರಿಷ್ಠ 6 ವರ್ಷ ಶಿಕ್ಷೆ. ಸೆಕ್ಷನ್ 12 ಯಾವುದೇ ಅಪರಾಧಕ್ಕೆ ಪ್ರಚೋದನೆ ನೀಡುವುದು, ಕನಿಷ್ಠ 3 ವರ್ಷದಿಂದ ಗರಿಷ್ಠ 7 ವರ್ಷ ಶಿಕ್ಷೆ. ಸೆಕ್ಷನ್ 15 ತಮ್ಮ ಅಧಿಕಾರ ವ್ಯಾಪ್ತಿ ದುರ್ಬಳಕೆ, ಕನಿಷ್ಠ 2 ವರ್ಷದಿಂದ ಗರಿಷ್ಠ 5 ವರ್ಷ ಶಿಕ್ಷೆ. ಸೆಕ್ಷನ್ಗಳೆಲ್ಲ ಸ್ಟ್ರಾಂಗ್ ಆಗಿ ಹಾಕಿರಂಗವ್ರೆ. ಮತ್ತೆ BSY ಪ್ರಕರಣ ಅಂತ ಅವ್ರಿಗೇನು ಮಾಡಿದ್ರಿ ಅಂತ BJP ಅವ್ರು ಕೇಳ್ತಾರೆ. ಅವತ್ತು ನೀವು ಮಾಡಿದ ತಪ್ಪಲ್ವಾ, ಇವತ್ತು ಮಾಡಿದ ತಪ್ಪು ಅನ್ನೋದಾದ್ರೆ ಅವತ್ತು ನೀವು ಇದನ್ನೇ ತಾನೇ ಮಾಡಿದ್ದು. BSYಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗ ರಾಜ್ಯಪಾಲರು ಸರಿ ಅಂತ ಹೇಳ್ತೀರಿ, ಹಾಗಾದ್ರೆ ಇದು ಸರಿ ಅಂತ ಹೇಳ್ತಾರೆ. ಹಾಗಾದ್ರೆ ಅವತ್ತೇನಾಗಿತ್ತು, ಯಡಿಯೂರಪ್ಪ ಪ್ರಕರಣದಲ್ಲಿ ಏನಾಗಿತ್ತು 2011ರಲ್ಲಿ ಅಂತ ನೋಡೋದಾದ್ರೆ, 2011ರಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರು ಯಡಿಯೂರಪ್ಪ ವಿರುದ್ಧ. ಅದು ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಿದ್ರು, ಹನ್ಸ್ರಾಜ್ ಭರದ್ವಾಜ್. ಅವತ್ತು ಸಿರಾಜುದ್ದೀನ್ ಬಾಷಾ ದೂರನ್ನು ಕೊಟ್ಟಿದ್ರು. ರಾಜ್ಯಪಾಲರು BSYಗೆ ನೋಟಿಸೇ ಕೊಟ್ಟಿರಲಿಲ್ಲ. ಇವತ್ತು ಸಿದ್ದರಾಮಯ್ಯ ನೋಟಿಸ್ ಕೊಟ್ಟವ್ರೆ. ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಿದ್ದಂತೆ BSY ರಾಜೀನಾಮೆ ಕೊಟ್ಟರು. ಲೋಕಾಯುಕ್ತದಿಂದ ಖುದ್ದು ಹಾಜರಾಗುವಂತೆ BSYಗೆ ನೋಟಿಸ್ ಕೊಡಲಾಯಿತು. ಅವತ್ತು ಲೋಕಾಯುಕ್ತ ಅಂದು BSY ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಜಾಮೀನು ಅರ್ಜಿ ತಿರಸ್ಕಾರದ ಬಳಿಕ BSY ಬಂಧನ ಆಯಿತು. ಅವತ್ತು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರು, ನಂತರ ಜಾಮೀನು ಅರ್ಜಿ ತಿರಸ್ಕಾರ ಆಯಿತು, ಯಡಿಯೂರಪ್ಪ ಅವರು ಬಂಧನ ಆಯಿತು, ರಾಜೀನಾಮೆ ಕೊಟ್ಟಿದ್ರು ಮೊದಲೇ. ಈಗ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ತನಿಖೆ, ಜಾಮೀನು, ಬಂಧನ, ರಾಜೀನಾಮೆ ಎಲ್ಲವೂ ಪ್ರಕ್ರಿಯೆಗಳು ಒಂದಷ್ಟು ಟೈಮ್ ಲಿಮಿಟ್ ಇದ್ದಂಗೆ ಕಾಣ್ತಾ ಇದೆ. ಗೊತ್ತಿಲ್ಲ, ಯಡಿಯೂರಪ್ಪ ಅವ್ರ ಪ್ರಕರಣದ ಹಾದಿಯಲ್ಲೇ ಸಾಗಿದ್ದಾರೆ. ಆಮೇಲೆ ಈ ಹಿಂದೆ ಅರ್ಕಾವತಿ ಡಿನೋಟಿಫಿಕೇಶನ್ ಅಲ್ಲಿ 600-700 ಎಕರೆ ರೇಡಿಯೋ ಮಾಡ್ಕೊಂಡು ಬಚಾವಾಗ್ಬಿಟ್ಟಿದ್ರು, ರೇಡಿಯೋ ಹೆಸರಲ್ಲಿ ಅಂತೆಲ್ಲ ಬಡ್ಕತ್ತಿದ್ರು BJP JDS ಅವರು. ಬಟ್ ಅವ್ರನ್ನ ಕಟ್ಟಕ್ಕೆ ತಂದು ನಿಲ್ಸಕ್ಕೆ ಸಾಧ್ಯ ಆಗಿರಲಿಲ್ಲ BJP ಮತ್ತು JDS ಅವ್ರಿಗೆ. ಬಟ್ ಮೂಡ ಆಗಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಕಟ್ಟಕ್ಕೆ ತಂದು ನಿಲ್ಲಿಸುವ ಲೆಕ್ಕಾಚಾರ ಕ್ಷಣಗಣನೆ, ದಿನಗಣನೆ ಶುರುವಾಗಿದೆ. ಬಟ್ ನೆವರ್ ಎವರ್, ಇಡೀ ಸಂಪುಟ ಹೈಕಮಾಂಡ್ ನನ್ನ ಪರವಾಗಿದೆ, ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಬಟ್ ಯಾರು ಎಷ್ಟೇ ಪರವಾಗಿದ್ದರೂ ಕೋರ್ಟ್ನಲ್ಲಿ ಈಗ ಇಲ್ಲಿ ಸೆಕ್ಷನ್ಗಳು ಮೆನ್ಷನ್ ಆಗಿದೆಯಲ್ಲ, ಆ ಸೆಕ್ಷನ್ಗಳು ಮೆನ್ಷನ್ ಆಗಿರೋದು ನೋಡಿದ್ರೆ ಜಾಮೀನಿಗೆ ಅರ್ಜಿ ಹಾಕಬೇಕಾಗತ್ತೆ. ಅರ್ಜಿ ತಿರಸ್ಕಾರ ಆದರೆ ಅರೆಸ್ಟ್ ಆಗುತ್ತಾರೆ. ಅರೆಸ್ಟ್ ಆಗೋ ಮುನ್ನ ರಾಜೀನಾಮೆ ಕೊಡಬೇಕಾಗತ್ತೆ. ಬಟ್ ಎಲ್ಲದಕ್ಕೂ ಶಾರ್ಟ್ ಟೈಮ್ ಅಂತ ಕಾಣ್ತಿದೆ. ಗೊತ್ತಿಲ್ಲ, ಸೆಕ್ಷನ್ಗಳನ್ನ ನೋಡಿದ್ರೆ 2 ವರ್ಷದಿಂದ 5 ವರ್ಷ, 3 ವರ್ಷದಿಂದ 6 ವರ್ಷ ಶಿಕ್ಷೆ ಎಲ್ಲವೂ ಕೂಡ ಆಗುವಂಥ ಸೆಕ್ಷನ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ಕೋರ್ಟಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ವೀಕ್ಷಕರೇ, ಯಡಿಯೂರಪ್ಪ ಅನುಭವಿಸಿದಂತೆ ಜೈಲು ಶಿಕ್ಷೆಯನ್ನು ಸಿದ್ದರಾಮಯ್ಯನವರು ಅನುಭವಿಸ್ತಾರಾ? ಇಲ್ಲಿ ಸಿದ್ದರಾಮಯ್ಯ ಅವರು ತಪ್ಪಿತಸ್ಥರ ಅಲ್ವಾ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಬಟ್ ಈ ವಿಚಾರದಲ್ಲಿ ರಾಜಕೀಯ ನಡೀತಿದೆಯಾ? ಕೇವಲ JDS BJPಗೆ ಮಾತ್ರ ಈ ಪ್ರಕರಣದಲ್ಲಿದ್ದಾರಾ, ಅಥವಾ ಕಾಂಗ್ರೆಸ್ ಅವರು ಸೇರ್ಕೊಂಡು ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಬಲಿ ಹಾಕಬೇಕು ಅಂತ ಹೊರಟಿದ್ದಾರಾ? ತಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.